ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಸ್, ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಪಾಪುನ ಸ್ನಾನೆಲ್ಲ ಮಾಡಿಸಿ ಮಲಗಿಸಿ ಆಯಿತು. ಇವಾಗ ಇನ್ನು ಲಂಚಿಗೆ ರೆಡಿ ಮಾಡಬೇಕು. ಇವತ್ತು ಚಿಕನ್ ಮಾಡುವ ಅಂತ, ಅಂದರೆ ನಾಳೆ ಇವರಿಲ್ಲ, ಸಂಡೇ ಮಾಡಬೇಕು ಆ್ಯಕ್ಚುಲಿ. ಬಟ್ ನಾಳೆ ಇವರಿಗೆ ಪ್ರೋಗ್ರಾಮ್ ಇದೆ, ಅದಕ್ಕೋಸ್ಕರ ಇವತ್ತೇ ಮಾಡುವ ಅಂತ ಇವಾಗ ಚಿಕನ್ ತರಬೇಕು. ನನಗೊಂದು ಬೆಳಗ್ಗೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ, ಹಾಗಾಗಿ ಫುಲ್ ಶೀತ ಆಯಿತು. ಅಂದರೆ ಬೇಗ ಎದ್ದು ಶೀತ ಅಂತಲ್ಲ, ಅದು ಬೆಳಗ್ಗೆ ಒಂಥರ ಎಂತ ಇರ್ತದೆ, ಅದು ಮಂಜು ಥರ ಇರ್ತದಲ್ಲ, ಅದಕ್ಕೆ ಎಷ್ಟು ಇದು ಹೋಯ್ತಂದ್ರೆ ಸೀನ್ ಕಂಟಿನ್ಯೂ. ಮತ್ತೊಂದು ಟ್ಯಾಬ್ಲೆಟ್ ಇತ್ತು, ಅದು ಕೊಡ್ತೆ. ಅದು ಕಣ್ಣು ಕೂಡ ಫುಲ್ ತುರಿಸ್ತದೆ. ಹಾಗೆ ಒಂದು ಸನ್ಸ್ಕ್ರೀನ್ ಹಾಕಿ ಒಂದು ಲಿಪ್ಸ್ಟಿಕ್ ಹಚ್ಚಿ ಸ್ವಲ್ಪ ರೆಡಿ ಆದೆ. ಯಾಕಂದರೆ ಯಾವಾಗಲೂ ಒಂದೇ ಥರ ಇದ್ದರೆ ಸ್ವಲ್ಪ ನಮಗೂ ಸ್ವಲ್ಪ ಫ್ರೆಶ್ ಫೀಲ್ ಇರಲಿ ಅಂತ. ಸೊ ಇವಾಗ ಇವತ್ತು ಚಿಕನ್ ತಂದು ಕೊಟ್ಮೇಲೆ ಬೇಗ ಚಿಕನ್ ಕರಿ ಮಾಡುವ. ಅಂದರೆ ತಂಗಿ ಬಂದಿದ್ಲು ಅವಳಿಗೆ, ಅಂದರೆ ಆ ಕಡೆ ಹೋಗುವ, ನಮ್ಮ ಕಡೆ ಒಂದು ಕೊಳಲಿ ಹತ್ರ ಒಂದು ಬ್ರಿಡ್ಜ್ ಇದೆ, ಅದು ಸ್ವಲ್ಪ ಅಷ್ಟು ಕರೆಕ್ಟ್ ಇಲ್ಲ ಅಂತೆ. ಅಂದರೆ ಬ್ರಿಡ್ಜ್ ಸ್ವಲ್ಪ ವೀಕ್ ಆಗಿದೆ, ತುಂಬ ವರ್ಷ ಆಯ್ತು ಅದಕ್ಕೆ. ಬ್ರಿಡ್ಜ್ ವೀಕ್ ಆಗಿದೆ, ದೊಡ್ಡ ದೊಡ್ಡ ಘನ ವಾಹನಗಳೆಲ್ಲ ಹೋಗ್ಲಿಕ್ಕಿಲ್ಲ, ಬಸ್ ಲಾರಿ ಎಲ್ಲ, ರಿಕ್ಷಾ ಟೂ ವೀಲರ್ ಎಲ್ಲ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಕಷ್ಟ ಪಾಪ. ಆಚೆ ಕಡೆಯವರಿಗೆಲ್ಲ ಕೆಲಸಕ್ಕೆ ಹೋದವರಿಗೆ, ಸ್ಕೂಲಿಗೆ ಹೋದ, ಕಾಲೇಜಿಗೆ ಹೋದವರಿಗೆ ತುಂಬ ಕಷ್ಟ. ಹಾಗೆ ಈಗ ಅಲ್ಲಿ ಅದರ ಮುಂಚಿನ ಸ್ಟಾಪಲ್ಲಿ ಇಳಿದು ಆಚೆ ರೋಡು ಕ್ರಾಸ್ ಮಾಡಿ ಹೋಗಬೇಕು. ಹಾಗೆ ಅವಳು ಟಿಫಿನಿಗೆ ಅಂತ ಇದು ಬೆಂಡೆಕಾಯಿ ಪಲ್ಯ ಮಾಡಿದ್ಲು. ಸೊ ನಾನು ಮತ್ತೆ ಬ್ರೇಕ್ಫಾಸ್ಟಿಗೆ ಶಾವಿಗೆ ಮಾಡಿದ್ದೆ. ಸೊ ಇವಾಗ ಬೇಗ ಇವತ್ತು ಪಾಪುದೊಂದು ಫೋಟೋಶೂಟ್ ಕೂಡ ಮಾಡಲಿಕ್ಕಿದೆ. ಫೋಟೋಶೂಟ್ ಅಂದರೆ 6 ಮಂತ್ ಇದು ಆಲ್ರೆಡಿ ನಾವು ಹಾಕಿದ್ದೇವೆ, ವಿಡಿಯೋದಲ್ಲಿ ನೋಡ್ಬೋದು ನೀವು. 5 ಮಂತ್ ಇದ್ದು ಬಾಕಿಯಾಗಿದೆ, ಹಾಗಾಗಿ ಅದನ್ನು ಇವತ್ತು ಮಾಡಬೇಕು. 6 ಮಂತ್ ಇದ್ದಂದರೆ ಇಂಡಿಪೆಂಡೆನ್ಸ್ ಡೇ ಕಾನ್ಸೆಪ್ಟ್ ಅಲ್ಲ, ಅದಕ್ಕೋಸ್ಕರ ಹೌದು. ಹಾಗಾಗಿ ಅಂದರೆ ಆ ಟೈಮಲ್ಲಿ ಅಮ್ಮನ ಮನೆಯಲ್ಲಿದ್ವಿ ಒಂದು 7 ಡೇಸ್, ಹಾಗೆ ಅದು ಕರೆಕ್ಟ್ ಬರಲಿಲ್ಲ. ಸೊ ಈಗ ಇವತ್ತು ಮಾಡಬೇಕು ಅಂತಿದ್ದೀವಿ. ಇಲ್ಲಿ ಇವರು ಚಿಕನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಬೇಗ ಮಸಾಲ ರೆಡಿ ಮಾಡುವ ಅಂತ, ಯಾಕಂದರೆ ಪಾಪು ನಾನು ಹೇಳಿದಾಗೆ ಸ್ವಲ್ಪ ತುಂಬ ಹೊತ್ತು ಮಲಗಲ್ಲ ಅವಳು, ಹಾಗಾಗಿ ಬೇಗ ಮಾಡಬೇಕು ಅಂತ. ಇಲ್ಲಿ ನೋಡ್ಬೋದು ಮಿಡ್ಲಲ್ಲಿ ಒಮ್ಮೆ ಎದ್ಲು ಅವಳು. ಕೆಲವೊಮ್ಮೆ ಅವಳಷ್ಟಕ್ಕೆ ಆಟ ಇರ್ತಾಳೆ, ಬಟ್ ಇವಾಗ ಸ್ವಲ್ಪ ಆಟ ಆಡ್ತಾ ಕೂಡ ಬೊಬ್ಬೆ ಅಂದರೆ ಅಳೋ ಥರ ಮಾಡ್ತಾ ಇರ್ತಾಳೆ. ಸೊ ಅಲ್ಲೇ ಕೆಲವೊಮ್ಮೆ ಮಲಗ್ತಾಳೆ ಆಟ ಆಡಿ. ಹಾಗೆ ನಮಗಂದರೆ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅದನ್ನು ಆವಾಗನೇ ಕಂಪ್ಲೀಟ್ ಮಾಡಿದರೆ ಸ್ವಲ್ಪ ಏನು ಹೇಳ್ತಾರೆ, ಕಂಫರ್ಟೇಬಲ್ ಅನಿಸುತ್ತೆ. ಬಟ್ ಏನು ಮಾಡಲಿಕ್ಕಾಗಲ್ಲ. ಇವಾಗ ಬೇಗ ಪದಾರ್ಥ ಮಾಡಬೇಕು. ಬಿಸಲೆಯಲ್ಲಿ ಕೋಳಿಯ ಪದಾರ್ಥ ರೆಡಿ ಆಗ್ತದೆ, ಮಣ್ಣಿನ ಪಾತ್ರೆ, ಇದರಲ್ಲಿ ರುಚಿ ಇನ್ನೂ ಜಾಸ್ತಿ ಆಗ್ತದೆ. ಯಾವಾಗಲೂ ಮಾಡೋದಕ್ಕಿಂತ ಸ್ವಲ್ಪ ವೆರೈಟಿ. ಇದನ್ನು ಮೊನ್ನೆ ತಗೊಂಡು ಬಂದಿದ್ದು ಅಮ್ಮನ ಮನೆಯಿಂದ. ಹಾಗೆ ಎಕ್ಸ್ಚೇಂಜ್ ಆಫರ್, ನಿಮಗೆ ಯಾವುದಾದ್ರೂ ಎಕ್ಸ್ಚೇಂಜ್ ಆಫರ್ ಬೇಕಿದ್ರೆ ಹೇಳಿ, ಇವರ ಹತ್ರ ಸಿಗ್ತದೆ. ಬಿಸಲೆ ಮತ್ತು ಈ ಥರದ್ದು ಬನಾಲೆ ಎಲ್ಲ ಇದು ಪಾತ್ರೆಗಳು, ಬೇರೆ ಟೈಪ್ ಇದೆಲ್ಲ ತಗೊಳ್ಬೇಕು, ಬೇರೆ ಮಣ್ಣಿನ ಪಾತ್ರೆ. ಬಟ್ ಸ್ವಲ್ಪ ಮೇಂಟೈನ್ ಮಾಡಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ. ಕೈ ಆಗ್ತದೆ. ಇವಾಗ ಚಿಕನ್ ನೋಡುವಾಗ ಮಸಾಲೆ ಸ್ವಲ್ಪ ಜಾಸ್ತಿ ಆದಾಗೆ ಆಗ್ತದೆ, ಪರವಾಗಿಲ್ಲ. ಅದು ಚೂರಿಯಲ್ಲಿ ಪೀಸ್ ಅನ್ಕೋ ಎಡ್ಡರು ತಿನ್ನ ಹಂಚಿ ಬಿಟ್ಟೆ. ಸ್ಪೆಷಲ್ ಕೋಳಿ ರೊಟ್ಟಿ, ಸ್ಪೆಷಲ್ ಕೋಳಿ ರೊಟ್ಟಿ ಸ್ಯಾಟರ್ಡೆ ಸ್ಪೆಷಲ್ ಕೋಳಿ ರೊಟ್ಟಿ ಅಂತ ತಿನ್ನೋದೇ ನಿಜವಾಗ್ಲೂ ತುಂಬ ಟೈಮ್ ಆಯಿತು. ಕೋಳಿ ಹೇಗೂ ಮಾಡಿದ್ರಲ್ಲ, ಹಾಗಾಗಿ ಈಗ ರೊಟ್ಟಿ ತಿಂದಷ್ಟು. ಇದು ಲಾಸ್ಟ್ ಟೈಮ್ ಕೂಡ ತಂದಿದ್ವಿ. ತುಂಬ ಅಂದರೆ ರೊಟ್ಟಿಯಲ್ಲಿ 2 ಟೈಪ್ ಬರ್ತದೆ, ಒಂದು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ದಪ್ಪ ಬರ್ತದೆ, ಅದು ಅಷ್ಟು ಒಳ್ಳೆಯಲ್ಲ. ಇದು ಚೆಂದ ಆಗ್ತದೆ, ಕರ್ಕು ಕುರ್ಕು ಆಗ್ತದೆ. ಆಯ್
ಕರ್ಕು ಕುರ್ಕು ಇದರಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದಲ್ಲ, ಕೆಲವೊಂದು ಪೀಸ್ ಸ್ವಲ್ಪ ಚಿಕ್ಕಿತ್ತದು ಸೈಜ್ ಕೂಡ, ಪೀಸ್ ಕೆಲವೊಂದು ಸ್ವಲ್ಪ ಬೇಯಲಿಲ್ಲ, ಸ್ವಲ್ಪ ಬೇಯಲಿಕ್ಕಿತ್ತು. ಅದು ಕೆಲವು ಪೀಸ್ ಕರೆಕ್ಟ್ ಬೆಂದಿದೆ, ಕೆಲವು ಪ್ಲೀಸ್ ಸ್ವಲ್ಪ ಪ್ಲೀಸ್ ಆಗಿದೆ ಪ್ಲೀಸ್. ಮತ್ತೆ ಅವಾಗ ಕಂಟಿನ್ಯೂ ಮಾಡ್ಲಿಕ್ಕೆ ಕೂಡ ಆಗಲಿಲ್ಲ ವಿಡಿಯೋ, ನನಗಂದ್ರೆ ತುಂಬ ಸುಸ್ತಾಯಿತು. ಹಾಗೆ 1 ಗಂಟೆಗೆ ಬೇಗ ಊಟ ಮಾಡಿ ಪಾಪು ಜೊತೆ ಮಲ್ಕೊಂಡೆ. ವಿಷಯ ಏನಂದರೆ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಇತ್ತು. ಅದು ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಿರ್ಬೋದು, ಥೈರಾಯ್ಡ್ ಇದ್ದವರಿಗೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದು, ಅದು ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಲಿಕ್ಕಿತ್ತು. ಆಮೇಲೆ ಬೇಡ ಅಂತ ಹೇಳಿದರು. ಸೊ ಇವಾಗ ನನಗೆ ಗೊತ್ತಿಲ್ಲ ವಾಪಸ್ ಸ್ವಲ್ಪ ಏನಾದರೂ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಅಂತ, ಯಾಕಂದರೆ ತುಂಬ ಸುಸ್ತಾಗ್ತಾ ಇತ್ತು. ಲಾಸ್ಟ್ 3 ಡೇಸ್ ಆದರೆ ಗರ್ಲ್ಸ್ ಪ್ರಾಬ್ಲಮ್ ಪೀರಿಯಡ್ಸ್ ಆಗಿತ್ತು, ಹಾಗಾಗಿ ಹೇಗೂ ಸುಸ್ತಾಗುತ್ತೆ. ಬಟ್ ಇವತ್ತು ಕೂಡ ತುಂಬ ಸುಸ್ತಾಗಿತ್ತು. ಹಾಗಾಗಿ ಒಂದು ಡಾಕ್ಟರ್ಗೆ ಕೇಳಿದೆ, ಚೆಕಪ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಥೈರಾಯ್ಡ್ ಟೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನೋಡ್ಬೇಕು, ಚೆಕಪ್ಗೆ ಹೋಗ್ಬೇಕು ಅಂತ ಇದ್ವಿ, ಆದರೆ ಇವತ್ತು ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಇದೆ. ಯಾಕಂದರೆ ಸ್ಟ್ರೈಕ್ ನಡೀತಾ ಇದೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ರೀಸೆಂಟಾಗಿ ಕೋಲ್ಕತ್ತಾದಲ್ಲಿ ಪಾಪ ಒಂದು ಹೆಣ್ಣು ಮಗಳಿಗೆ ಅಂದರೆ ಡಾಕ್ಟರ್ ಅವರು ಆದರೂ ಒಂದು ತುಂಬ ಕ್ರೂರವಾಗಿ ಅವರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಹಾಗಾಗಿ ಇದು ಖಾಲಿ ಕೋಲ್ಕತ್ತಾದಲ್ಲಿ ಅಂತಲ್ಲ, ತುಂಬ ಕಡೆ ನಡೀತಾ ಇದೆ. ನಮ್ಮ ಮಂಗಳೂರಿನ ಧರ್ಮಸ್ಥಳದಲ್ಲಿ ಕೂಡ ತುಂಬ ಒಂದು ಈ ಥರ ಒಂದು ಕ್ರೂರ ಕೃತ್ಯಗಳು ನಡೀತಾ ಇದೆ. ನಿಜವಾಗ್ಲೂ ಗೊತ್ತಿಲ್ಲ ಯಾರು ಅಪರಾಧಿಗಳು ಅಂತ, ಯಾರಿಗೂ ಗೊತ್ತಿಲ್ಲ. ಆದರೆ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ಎಲ್ರಿಗೂ ನ್ಯಾಯ ಸಿಗಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಪಾಪ. ಯಾಕೆಂದರೆ ಅವರನ್ನು ಯಾರು ಕೃತ್ಯಗಳನ್ನು ಮಾಡಿರ್ತಾರೆ ಅವರನ್ನು ಸೇವ್ ಮಾಡಲಿಕ್ಕೆ ಅಂತಲೇ ತುಂಬ ಜನ ಇದ್ದಾರೆ. ಅದು ಯಾಕೆ ಸೇವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ದಯವಿಟ್ಟು ಅಂಥ ಕೆಲಸಗಳನ್ನು ಮಾಡಬೇಡಿ. ಆದಷ್ಟು ಬೇಗ ಎಲ್ರಿಗೂ ನ್ಯಾಯ ಸಿಗಲಿ ಅಂತ ಈ ಮೂಲಕ ನಮ್ಮದು ಕೂಡ ಪ್ರಾರ್ಥನೆ ಆ ದೇವರಲ್ಲಿ. ಹೌದು. ಹಾಗೆ ಇವತ್ತು ಲ್ಯಾಬ್ ಎಲ್ಲ, ಇವತ್ತು OPD ಎಲ್ಲ ಕ್ಲೋಸ್ ಇರುತ್ತೆ, ಹಾಗೆ ಲ್ಯಾಬ್ ಓಪನ್ ಇರುತ್ತಾ ಗೊತ್ತಿಲ್ಲ. ಹಾಗಾಗಿ ಇನ್ನು ಮಂಡೇ ಪಾಪದೊಂದು 6 ಮಂತ್ ಇದು ವ್ಯಾಕ್ಸಿನೇಷನ್ ಇದೆ. ಅದಂದ್ರೆ ಗೌರ್ಮೆಂಟಲ್ಲಿ ಇರಲ್ಲ, ಹೀಗೆ ಪ್ರೈವೇಟಲ್ಲಿ ಪೇಮೆಂಟ್ ಮಾಡಿ ಕೊಡ್ತಾರಂತೆ. ಹಾಗಾಗಿ ಅದು ಒಳ್ಳೆದಂತೆ. ಚಿಕನ್ ಪಾಕ್ಸ್ ಇದು ಅಂತ ಹೇಳಿದ್ರು, ಆಗ ನೋಡ್ಬೇಕು, ಹೋಗಿ ಕೇಳಬೇಕು. ಹಾಗೆ ಅವತ್ತು ಹೋಗುವಾಗನೇ ಪಾಪ ಇವಾಗ ಎಂತ ಹೇಳ್ತಾರೆ, ಸ್ವಲ್ಪ ಒಂದೊಂದು ಸ್ಟೆಪ್ ಅಂದ್ರೆ ಅಂಬೆಗಾಲ ಇಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಹಾಗೆ ಅವಳಂದ್ರೆ ಹೀಗೆ ಫುಲ್ ಎದುರೆಲ್ಲ ಹೋಗಲ್ಲ, ಇದ್ದ ಜಾಗದಲ್ಲೇ ಫುಲ್ ಟರ್ನ್ ಆಗ್ತಾಳೆ. ಆಮೇಲೆ ಹಿಂದೆ ಹೋಗ್ತಾಳೆ, ವಾಪಸ್ ಹೋಗ್ತಾಳೆ, ರಿವರ್ಸ್. ಕಾಲೆಲ್ಲ ಫುಲ್ ಮೇಲೆ ಎತ್ತಿ ಟ್ರೈ ಮಾಡ್ತಾ ಇದ್ದಾಳೆ. ನೋಡುವ ಆದಷ್ಟು ಬೇಗ. ಎಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ನಿನ್ನೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೆಂದು ಇವರು ಬೆಳಗ್ಗೆ 5:30ಗೆ ಹೋಗಿದ್ದಾರೆ. ಇವರಿಗಂದರೆ ಇವತ್ತು ಚಿತ್ರದುರ್ಗದಲ್ಲಿ ಪ್ರೋಗ್ರಾಮ್ ಇದೆ ಅಂತ ಹೋಗಿದ್ದಾರೆ. ಹಾಗಾಗಿ ಇವಾಗ ಪಾಪು ಎದ್ದಿದ್ದಾಳೆ. ಅವಳು ಕೆಲವೊಮ್ಮೆ ಬೇಗ ಎದ್ದು ಮಲಗ್ತಾಳೆ. ಹಾಗೆ ಇವಾಗ ನಾನು ಕೂಡ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡುವ ಅಂತ, ನಾನಂದರೆ ನಿನ್ನೆ ಇಡ್ಲಿ ದೋಸೆ ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಇವರು ಬ್ರೇಕ್ಫಾಸ್ಟಿಗೆ ಇರ್ತಾರೆ ಅಂತ, ಇಡ್ಲಿ ಅಥವಾ ದೋಸೆ ಮಾಡುವ ಅಂತ. ಬಟ್ ತುಂಬ ಬೇಗ ಹೋದದ್ರಿಂದ ಇವರಿಗೆ ಮಾಡಿಕೊಡ್ಲಿಕ್ಕಾಗಿಲ್ಲ. ಅಂದರೆ ತುಂಬ 5:30ಗೆ ಹೊರಟಿದ್ದಾರೆ, ಅದಕ್ಕಿಂತ ಮುಂಚೆ ಮಾಡಿದರೂ ಕೂಡ ತಿನ್ನಲಿಕ್ಕಾಗಲ್ಲ. ಸೊ ಹೋಗ್ತಾ ಅವರು ಎಲ್ಲ ಒಟ್ಟಿಗೆ ಇರ್ತಾರಲ್ಲ, ಸೊ ಅವರು ಹೋಗೋ ದಾರಿಯಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ನನಗಂದರೆ ಫಸ್ಟ್ ಇವರಿದ್ದರೆ ಇವರು ಈ ಥರ ಕರ್ಟೇನ್ ಇದೆಲ್ಲ ತೆಗೀತಾರೆ. ಅಂದರೆ ಗೊತ್ತಿರ್ಬೋದು, ಮನೆಯಲ್ಲಿ ಸ್ವಲ್ಪ ಬೆಳಕು ಗಾಳಿ ಎಲ್ಲ ಫ್ರೆಶ್ ಏರ್ ಬೆಳಗ್ಗೆ ಈ ಥರ ಬಂದರೆ ಖುಷಿಯಾಗುತ್ತೆ. ಎಸ್, ಇಲ್ಲಿ ನಾನು ಪಾಪು ಅಂದರೆ ಎದ್ದಿದ್ದಾಳೆ, ಆಟ ಆಡ್ತಿದ್ದಾಳೆ, ಫೀಡೆಲ್ಲ ಮಾಡಿ ಬಂದೆ. ಬಟ್ ಅವಳು ನಾನಿಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡಲಿಕ್ಕೆ ಬರುವಾಗ ಸ್ವಲ್ಪ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ಒಂದು ದೋಸೆ ಮಾಡಿ ವಾಪಸ್ ಹೋದೆ ನಾನು. ಅದೇ ನಾನು ಹೇಳಿದಲ್ಲ, ಅವಳು ಸ್ವಲ್ಪ ಒಬ್ಬಳೇ ಇರುವಾಗ ಇವಾಗ ಸ್ವಲ್ಪ ಅಂದರೆ ಕಿರಿಕಿರಿ ಥರ ಮಾಡ್ತಾಳೆ. ವಿಷಯ ಏನಂದರೆ, ನಾನು ಸ್ಟಾರ್ಟಿಂಗ್ ಯಾವಾಗ ಬಂದಿದ್ದೆ 2.5 ಮಂತ್ 3 ಮಂತ್ ಒಳಗಡೆ ನಾನು ಬಂದಿದ್ದೆ. ಬಟ್ ಆವಾಗ 2 ಮಂತ್ ಅಷ್ಟೇನು ಗೊತ್ತಾಗ್ತಾ ಇರಲಿಲ್ಲ. ನಿದ್ದೆನೂ ಚೆನ್ನಾಗಿ ಮಾಡ್ತಾಯಿದ್ಲು, ನಂದು ಕೆಲಸ ಎಲ್ಲ ಆಗ್ತಾಯಿತ್ತು ಅವಳು ಮಲಗುವ ಟೈಮಲ್ಲಿ. ಬಟ್ ಇವಾಗ ಸ್ವಲ್ಪ ಅದು ಮಕ್ಕಳು ಬೆಳೀತಾ ಹೇಳ್ತಾರಲ್ಲ, ಸ್ವಲ್ಪ ಆಟ ಆಡ್ತಾ ಇರ್ತಾರೆ. ಆಮೇಲೆ ಅಂದರೆ ಅವಳಿಗೆ
ಎದುರು ನಾನು ಕಾಣ್ತಾ ಇರಲ್ಲಲ್ಲ, ಸೊ ಅವಳನ್ನು ಬಿಟ್ಟು ಹೋದರೆ ಆ ಥರ ಸ್ವಲ್ಪ ಆಟ ಆಡ್ತಾ ಇದ್ದರೂ ಕೂಡ ನಾನು ಎದುರುಗಡೆ ಇದ್ದರೆ ಸೈಲೆಂಟ್ ಆಗಿರ್ತಾಳೆ. ನಾನು ಆ ಕಡೆ ಈ ಕಡೆ ಹೋದಾಗ ಸ್ವಲ್ಪ ಬೊಬ್ಬೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ನಾನು ಅವಳನ್ನು ಸ್ವಲ್ಪ ಸಮಾಧಾನ ಮಾಡಿ ವಾಪಸ್ ಬಂದು ಒಂದು ದೋಸೆ ಮಾಡ್ತಾಯಿದ್ದೆ. ನನಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ದೋಸೆ, ನನಗಂದರೆ ರೈಸ್ ಐಟಮ್ ಅಂದರೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಇದೆಲ್ಲದಕ್ಕೂ ನನಗೆ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಚಿಕ್ಕನ್ನಿಂದ ಕೂಡ ನಾವು ಈ ಥರದ್ದೇ ತಿಂದ್ಕೊಂಡು ಬಂದಿರ್ತೇವೆ. ಸೊ ಬಟ್ ಏನಂದರೆ ವೆಯ್ಟ್ ಗೇನ್ ಎಲ್ಲ ಆಗುವಾಗ ನಮಗೆ ಸ್ವಲ್ಪ ಅನಿಸುತ್ತೆ, ಅಂದರೆ ರೈಸ್ ಎಲ್ಲ ಕಟ್ ಮಾಡಬೇಕು ಅಂತ, ಬಟ್ ಸ್ವಲ್ಪ ಕಷ್ಟ ಅನಿಸುತ್ತೆ. ಇಲ್ಲಿ ದೋಸೆ ರೆಡಿ ಆಯಿತು. ಇನ್ನು ಇದನ್ನು ಇಡ್ಲಿ ಮಾಡಬೇಕು, ಬೇಗ ಒಂದು ಬ್ರೇಕ್ಫಾಸ್ಟ್ ಮಾಡುವ ಅಂತ. ಆಮೇಲೆ ಅವಳು ಮಲ್ಕೊಂಡ ಮೇಲೆ ಇಡ್ಲಿ ಮಾಡುವ ಅಂತ ಬಂದಿದ್ದೇನೆ. ಈ ಥರ ಇಡ್ಲಿ ಎಲ್ಲ ಮಾಡಿದರೆ ನೆಕ್ಸ್ಟ್ ದಿವಸಕ್ಕೆ ಕೂಡ ಆಗುತ್ತೆ. ಈ ಥರದ್ದು ಬ್ರೇಕ್ಫಾಸ್ಟ್ 2 ಡೇಸಿಗೆ ನಾವು ಅಡ್ಜಸ್ಟ್ ಮಾಡ್ಬೋದು. ಅದರ ಜೊತೆಗೆ ತುಂಬ ಜನ ಕೇಳ್ತಾಯಿದ್ರು ವಿಡಿಯೋಸ್ ಯಾಕೆ ಲೇಟ್ ಆಯಿತು ಅಂತ. ಏನಂದರೆ ನನಗೆ ಅದೇ ನಾನು ಹೇಳಿದೆ, ಸ್ಟಾರ್ಟಿಂಗ್ 2 ಮಂತ್ ಎಲ್ಲ ಏನೂ ಅಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಕೆಲಸ ಮಾಡಿಕೊಂಡು ವಿಡಿಯೋಸ್ ಮಾಡೋದು, ಕೆಲವೊಮ್ಮೆ ವಿಡಿಯೋಸ್ ಮಾಡಿರ್ತೀನಿ, ಎಡಿಟ್ ಮಾಡಲಿಕ್ಕೆ ಆಗಿರಲ್ಲ. ಅದರ ಜೊತೆಗೆ ಏನಂದರೆ ಲಾಸ್ಟ್ 1 ಮಂತ್ ಬ್ಯಾಕ್ ಸ್ವಲ್ಪ ಮೂಡ್ ಆಫ್, ಅದಕ್ಕೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಲಾಸ್ಟ್ 2 ಇಯರ್ ಬ್ಯಾಕ್ ನನಗೆ ಡಿಪ್ರೆಷನ್ ಕೂಡ ಆಗಿತ್ತು. 1 ಇಯರ್ ನಾನು ಡಿಪ್ರೆಷನಲ್ಲೆಲ್ಲ ಇದ್ದೆ. ಆಮೇಲೆ ನಾನು ಪ್ರೆಗ್ನೆಂಟ್ ಆದಮೇಲೆಲ್ಲ ಅದು ಸ್ವಲ್ಪ ಕಮ್ಮಿ ಆಯಿತು. ಸೊ ಅದೇ ರೀತಿ ಅಂದರೆ ಆ ಟೈಮಲ್ಲಿ ನನಗೆ ತುಂಬ ಸ್ವಲ್ಪ ಜಾಸ್ತಿ ಲೆವೆಲಿಗೆ ಹೋಗಿತ್ತು. ಬಟ್ ಇವಾಗ ಆ ಥರ ಅಂತಲ್ಲ, ಬಟ್ ಮನೆ ಕೆಲಸ ಎಲ್ಲ ಮಾಡಿ, ಪಾಪುದು ಕೆಲಸ, ಸೊ ಅದೆಲ್ಲ ಮಾಡ್ತೀನಿ. ಬಟ್ ಕೆಲವೊಮ್ಮೆ ಏನು ಮಾಡೋದು ಬೇಡ ಆ ಥರ ಅನಿಸುತ್ತೆ. ಅದು ಡಿಪ್ರೆಷನ್ ಅಥವಾ ಕೆಲವೊಮ್ಮೆ ಇವರು ಕೂಡ ಇರಲ್ಲ, ಪಾಪು ಜೊತೆ ಒಬ್ಬಳೇ ಇರ್ತೀನಲ್ಲ, ಸೊ ಹಾಗೆ ಅನಿಸುತ್ತಾ ಗೊತ್ತಿಲ್ಲ. ಕೆಲವೊಮ್ಮೆ ಸಡನ್ನಾಗಿ ಫುಲ್ ಆ್ಯಕ್ಟಿವ್ ಆಗಿರ್ತೀನಿ, ಸೊ ಅದು ಮಾಡಬೇಕು ಇದು ಮಾಡಬೇಕು ಎಲ್ಲ ರೆಡಿ ಆಗಿರ್ತೀನಿ. ಕೆಲವೊಮ್ಮೆ ಈ ಥರ ಅನಿಸುತ್ತೆ. ಹಾಗಾಗಿ ಲಾಸ್ಟ್ ಅಂದರೆ 1 ಮಂತಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ಲೇಟ್ ಆಗ್ತಿದೆ. ಕೆಲವೊಮ್ಮೆ ವಿಡಿಯೋ ಶೂಟ್ ಮಾಡೋದೇ ಬೇಡ ಅನಿಸುತ್ತೆ. ಕೆಲವೊಮ್ಮೆ ಮಾಡಿಟ್ಟಿರೋದನ್ನು ಎಷ್ಟೋ ಸಲ ಎಡಿಟ್ ಮಾಡಲಿಕ್ಕೆ ಅಂತ ಹೋಗಿ ಅಂದರೆ ಏನೋ ಇಂಟ್ರೆಸ್ಟ್ ಇರಲ್ಲ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಯಾಕಂದರೆ ಕೆಲವೊಂದು ನ್ಯೂ ಮಾಮ್ಸಿಗೆ ಇದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆದಷ್ಟು ನಾನು ಕೂಡ ಅದರಿಂದ ನಾವು ಹೊರಗಡೆ ಬರಬೇಕಂದ್ರೆ ನಾವು ಸ್ವಲ್ಪ ಬ್ಯುಸಿಯಾಗಿರಬೇಕಾಗುತ್ತೆ. ಇಲ್ಲಿ ಪಾಪು 1 ರೌಂಡ್ ನಿದ್ದೆಲ್ಲ ಹಾಗೆ ಎದ್ದಿದ್ದಾಳೆ. ಇಲ್ಲಿ ಅಂದರೆ ನಾನು ಇದಕ್ಕಿಂತ ಮುಂಚೆ ಅವಳಿಗೆ ಕ್ಲೋತ್ ಡೈಪರ್ ಹಾಕಿದ್ದೆ. ಅವಳಂದರೆ ಇವಾಗ ಫುಲ್ ಉಲ್ಟಾ ಎಲ್ಲ ಮಲಗ್ತಾಳಲ್ಲ, ಹಾಗಾಗಿ ಕೆಲವೊಮ್ಮೆ ಕಮ್ಮಿ ಟೈಮಿಗೆ ಅಂದರೆ ಯೂರಿನ್ ಕೆಲವೊಮ್ಮೆ ಜಾಸ್ತಿ ಪಾಸ್ ಮಾಡಿದರೆ ಲೀಕ್ ಆಗುತ್ತೆ ಅದು. ಹಾಗೆ ಇಲ್ಲಿ ಬೆಡ್ ಎಲ್ಲ ಸ್ವಲ್ಪ ವೆಟ್ಟಾಗಿತ್ತು, ಸೊ ಅದನ್ನೇ ನಾನು ನೋಡ್ತಾ ಇದ್ದೆ. ನಾನು ಅಲ್ಲಿಗೆ ಒಂದು ಸದ್ಯಕ್ಕೆ ಡ್ರೈ ಶೀಟ್ ಹಾಕಿದ್ದೆ, ಅಂದರೆ ಅವಳು ಆ ಕಡೆ ಈ ಕಡೆ ಹೋಗ್ತಾಳಲ್ಲ ಅಂತ. ನೆಕ್ಸ್ಟ್ ಅದನ್ನು ಚೇಂಜ್ ಮಾಡುವ ಅಂತ. ಇವಾಗ ಅವಳಿಗೆ ಊಟಕ್ಕೆ ರೆಡಿ ಮಾಡಬೇಕು. ಅದ್ರ ಜೊತೆಗೆ ನನಗೆ ನಿನ್ನೆದ್ದೇ ಕರಿ ಇದೆ, ಸೊ ಅದನ್ನೇ ಅಡ್ಜಸ್ಟ್ ಮಾಡುವ ಅಂತ. ಒಬ್ಬಳೇ ಇದ್ದಾಗ ಏನು ಮಾಡಲಿಕ್ಕೆ ಏನೋ ಅಷ್ಟು ಮನಸ್ಸು ಬರಲ್ಲ. ಹಾಗಾಗಿ ಇದೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.